ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸೆಪ್ಟೆಂಬರ್ 17ನೇ ತಾರೀಕು ನರೇಂದ್ರ ಮೋದಿ ಅವರಿಗೆ ಮತ್ತು ಈಗಿರುವಂತಹ ಕೇಂದ್ರ ಸರ್ಕಾರಕ್ಕೆ ಅತ್ಯಂತ ಮಹತ್ವದ ದಿನ. ಯಾಕಂದ್ರೆ ಮೋದಿ 3ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಈ ಸರ್ಕಾರ NDA ಸರ್ಕಾರ ಬಂದು 100 ದಿನಗಳು ಪೂರೈಕೆ ಆಗೋದು ಒಂದು. ಎರಡನೇದಾಗಿ ಮೋದಿ 74ನೇ ವರ್ಷ ಮುಗಿಸಿ 75ಕ್ಕೆ ಕಾಲಿಡ್ತಾ ಇದ್ದಾರೆ. ಅವರ ಹುಟ್ಟಿದ ಹಬ್ಬ ಬಿಜೆಪಿಯ ಒಳಗಡೆ ಮತ್ತು RSS ಚೌಕಟ್ಟಿನಲ್ಲಿ 75 ಅನ್ನುವ ನಂಬರ್ ಇದೆಯಲ್ಲ, ಅದು ಬಹಳ ಮಹತ್ವದ್ದು ಅಲಿಖಿತ ನಿಯಮದ ಲೆಕ್ಕಾಚಾರದಲ್ಲಿ. ಹಾಗಾದ್ರೆ ಈ ಟೈಮಲ್ಲಿ ವಿರೋಧಿಗಳಿಗೆ ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ, ರಿಪೋರ್ಟ್ ಕಾರ್ಡ್ ಇಟ್ಟು ಮೋದಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, NDA ಸರ್ಕಾರಕ್ಕೆ 100 ದಿನಗಳು ತುಂಬೋದಿಕ್ಕೆ ಬಾಕಿ ಇರೋವಾಗಲೇ, ಕೆಲವು ದಿನಗಳು ಬಾಕಿ ಇರೋವಾಗಲೇ ಕಾಂಗ್ರೆಸ್ ಮುಗಿಬೀಳ್ತಾ ಇದೆ, INDA ಕೂಟ ಮುಗಿಬೀಳ್ತಾ ಇದೆ. 100 ದಿನ ಆಯ್ತು, ಏನು ಮಾಡಿದ್ದೀರಿ ಹೇಳ್ಕೊಳಕ್ ತಾಕತ್ತಿದೆಯಾ? ಆರಿಸು ಬರೋದಕ್ಕಿಂತ ಮುಂಚೆನೆ ನಾವು 400 ಗೆಲ್ತೀವಿ, ಅಷ್ಟು ಗೆಲ್ತೀವಿ, ಇಷ್ಟು ಗೆಲ್ತೀವಿ ಅಂತ 100 ದಿನಗಳ ನೀಲಿನಕ್ಷೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಬಿಟ್ಟಿದ್ರಲ್ಲ ನೀವು. ಹಾಗಾದ್ರೆ ಏನು ಮಾಡಿದ್ರಿ? ಈಗ ಅಧಿಕಾರ ಸಿಕ್ಕ ಮೇಲೆ ಏನು ಮಾಡಿದ್ರಿ? ನಿಮ್ಮ ಮೈತ್ರಿ ಒಳಗಿನ ಸಂಘರ್ಷ, ಜಟಾಪಟಿ, ಮತ್ತೊಂದು ಮಗದೊಂದು ಎಲ್ಲ ಬಟಾ ಬಯಲಾಗಿದೆ ಅಂತ ಈಗ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಕೈಪಾಳ್ಯದ ನಾಯಕರೆಲ್ಲ ಮುಗಿಬೀಳ್ತಿದ್ದಾರೆ. ಮತ್ತು ಮೋದಿ ಸಾಧನೆ ಏನು ಅಂತ ಈಗ RSS ಕೂಡ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಪರೋಕ್ಷವಾಗಿ. ಮೊನ್ನೆ ಅಷ್ಟೇ ನೋಡಿದ್ದೀವಿ, ಮೋಹನ್ ಭಾಗವತ್ ಅವರು ಮತ್ತೊಮ್ಮೆ ಕುಟುಕಿದ್ರು. ಅಗ್ನಿ ಕ್ಷಿಪಣಿಗಳೆಲ್ಲ ಸಿಡಿತಾ ಇವೆ RSSನಿಂದ BJPಯ ಕಡೆಗೆ. ಮಣಿಪುರದ ವಿಚಾರದಿಂದ ಹಿಡಿದು ಮೋದಿ ಸೂಪರ್ ಮ್ಯಾನ್ ಆಗೋದಿಕ್ಕೆ ಹೊರಟಿದ್ದಾರೆ ಅನ್ನೋದ್ರಿಂದ ಹಿಡಿದು ತನ್ನಂತಾನೆ ದೇವರು ಅಂತ ಘೋಷಿಸಿಕೊಳ್ಳಬಾರ್ದು, ಜನ ಹೇಳಬೇಕು ಅಂತ ಚಾಟಿ ಬೀಸಿದ್ದು ಯಾರಿಗೆ ಅಂತ ಹೆಸರು ಹೇಳದೆ ಇದ್ರೂ ಕೂಡ ಜನಕ್ಕೆ ಅರ್ಥ ಆಯಿತು. ಈ ಹೊತ್ತಲ್ಲಿ ನರೇಂದ್ರ ಮೋದಿ ಅವರು 74 ಮುಗಿಸಿ 75ನೇ ವರ್ಷಕ್ಕೆ ಕಾಲಿಡ್ತಿರೋದು ಸರ್ಕಾರದ 100 ದಿನಗಳು. ಮೋದಿ ಇಟ್ಟಿರೋ ರಿಪೋರ್ಟ್ ಕಾರ್ಡ್ನಲ್ಲಿ ಏನಿದೆ? ಹಾಗಾದ್ರೆ ವಿರೋಧಿಗಳಿಗೆ ಈ ಸಲ ಮೋದಿ ಕೊಟ್ಟಿರೋ ಕೌಂಟರ್ ಏನು? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ನೋಡಿ, ಏನು ಸಾಧನೆ ಮಾಡಿದ್ದೀರಿ 100 ದಿನಗಳ ಒಳಗೆ ಅನ್ನೋ ಪ್ರಶ್ನೆ ಅಲ್ವಾ ಬಂದಿರೋದು. ಅದಕ್ಕೆ ಅಂಕಿಅಂಶಗಳ ಸಮೇತ ಮೋದಿ ಆನ್ಸರ್ ಮಾಡಿರೋದು. 3 ಲಕ್ಷ ಕೋಟಿ ಅಭಿವೃದ್ಧಿ ಯೋಜನೆಗೆ ಚಾಲನೆ ಕೊಡಲಾಗಿದೆ ಮತ್ತು ಪ್ರಾಸೆಸ್ ಅಲ್ಲಿದೆ. ಅದರ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಬಹುತೇಕ ಆ 3 ಲಕ್ಷ ಕೋಟಿಯಲ್ಲಿ ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ, ಯಾವುದೇ ದೇಶದ ಪ್ರಗತಿಗೆ ಅದು ಬೇಸ್ಮೆಂಟ್ ಹಾಕಿದ ಹಾಗೆ. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ, ಜಗತ್ತಿನ ಎಲ್ಲ ಪ್ರಮುಖ ಘಟನೆಗಳ ಬಗ್ಗೆ ಎಲ್ಲರಿಗಿಂತ ಮೊದಲೇ ತನ್ನ ರಿಪೋರ್ಟನ್ನು ಇಟ್ಟಿದ್ದ, ಭವಿಷ್ಯವಾಣಿಯನ್ನು ನುಡಿದಿದ್ದಂತಹ ಎಕ್ಸ್ಪರ್ಟ್, ಆರ್ಥಿಕ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್, ಚೀನಾದ ದೊಡ್ಡ ಮಟ್ಟದ ಏಳ್ಗೆಯನ್ನು ಎಲ್ಲರಿಗಿಂತ ಮೊದಲೇ ಊಹಿಸಿದ್ದಂತಹ, ಹಾಗೆ ತೈಲೋದ್ಯಮ, ಈ ಡಿಜಿಟಲ್ ಕ್ರಾಂತಿಯ ಬಗ್ಗೆ ಭವಿಷ್ಯ ನುಡಿದಿದ್ದಂತಹ ಎಕ್ಸ್ಪರ್ಟ್ ಭಾರತದಲ್ಲಿ ಏನಾಗ್ತಾ ಇದೆ ಮತ್ತು ಭಾರತ ಸರಿದಾರಿಯಲ್ಲಿದೆ ಅಂತ ಕಿರಿಲ್ ಸೊಕೊಲೋವ್, ಎಕ್ಸ್ಪರ್ಟ್ ಕಿರಿಲ್ ಸೊಕೊಲೋವ್ ಭವಿಷ್ಯ ನುಡಿದ್ರು. ಮತ್ತು ಯಾವಾಗ ನಂಬರ್ 1 ಆಗತ್ತಲ್ಲ ಭಾರತ, ಅಲ್ಲಿಂದ 100 ವರ್ಷಗಳ ಕಾಲ ಹಿಂದಿರುಗಿ ನೋಡಲ್ಲ, ಜಗತ್ತನ್ನ 100 ವರ್ಷಗಳವರೆಗೆ ಆಳಲಿದೆ ಭಾರತ. ಅಂದ್ರೆ ಸೂಪರ್ ಪವರ್ ಆಗುತ್ತೆ ಆರ್ಥಿಕವಾಗಿ ಮತ್ತು ವಿವಿಧ ರೀತಿಯಲ್ಲಿ ತನ್ನ ಹಿಡಿತವನ್ನ ಸಾಧಿಸುತ್ತೆ ಅನ್ನೋ ಭವಿಷ್ಯ ನೋಡಿದ್ರು. ನರೇಂದ್ರ ಮೋದಿ ಅವರ ಕೊಡುಗೆ ಎಕ್ಸಲೆಂಟ್ ಅಂತ ಹೇಳುವ ಮೂಲಕ ಇದೇ ಟೈಮಲ್ಲಿ 100 ದಿನಗಳು ಪೂರೈಸ್ತಿರೋ ಹೊತ್ತಲ್ಲೇ ಬಹಳ ದೊಡ್ಡ ಬಲವನ್ನು ಕೊಡ್ತು ಕಿರಿಲ್ ಸೊಕೊಲೋವ್ ಕೊಟ್ಟಿರುವಂತಹ. ಯಾಕಂದ್ರೆ ಅದು ಯಾವುದೋ ಒಂದು ಏಜೆನ್ಸಿ ರಿಪೋರ್ಟ್ ಬರುತ್ತೆ ಹೋಗುತ್ತೆ, ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಹೇಳಿ ಮಾಡಿಸಿದ್ರ ಬೇಡ ಮತ್ತೊಂದು ಅಂತ. ಆದರೆ ಕಿರಿಲ್ ಸೊಕೊಲೋವ್ ವರದಿ ಅಂದರೆ ಜಾಗತಿಕವಾಗಿ ಎಷ್ಟು ಮಹತ್ವದ್ದು ಅಂತ ಎಲ್ರಿಗೂ ಗೊತ್ತು. ಅವ್ರು ಒಂದು ಮಾತು ಆಡಿದರೆ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅಂತ. ಹಾಗಾಗಿ ಅವರ ಈ ಸ್ಟೇಟ್ಮೆಂಟ್ ಸಖತ್ ಚರ್ಚೆ ಆಯಿತು. ಈಗ ಮೋದಿ ಹೇಳ್ತಾ ಇರೋದು ಇನ್ಫ್ರಾಸ್ಟ್ರಕ್ಚರ್ಗೆ ಅತಿ ದೊಡ್ಡ ಕೊಡುಗೆನ ಈ 100 ದಿನಗಳಲ್ಲಿ ಕೊಟ್ಟಿದ್ದೀವಿ ಅಂತ. ಕಿರಿಲ್ ಸೊಕೊಲೋವ್ ಕೂಡ ಭಾರತ ಈ ದಾರಿಯಲ್ಲಿ ಸರಿಯಾದ ಟ್ರ್ಯಾಕಲ್ಲಿದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕಿರುವಂತಹ ಬಂಡವಾಳ ಮತ್ತು ಏನು ಬಹಳ ಕೆಳಗಿದ್ದಂತಹ ಅಂಡರ್ಗ್ರೌಂಡಲ್ಲಿದ್ದಂಥ ಆರ್ಥಿಕತೆಯನ್ನು ಮೇಲೆತ್ತಿರೋದು, ಎಲ್ಲರೂ ಕೂಡ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬಂದಿರೋದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿದರು. ಸೊ ಆ ನಿಟ್ಟಿನಲ್ಲಿಯೇ ಈ 100 ದಿನಗಳಲ್ಲೂ ಸಾಧನೆ ಆಗಿದೆ ಅನ್ನೋದು ರಿಪೋರ್ಟ್ ಕಾರ್ಡಲ್ಲಿ ಕಾಣಿಸ್ತಾ ಇರೋದು. 3 ಲಕ್ಷ ಕೋಟಿ ಪ್ರಮುಖವಾಗಿ ರಸ್ತೆಗಳಿಗೆ, ರೈಲ್ವೆ ಮತ್ತು ಪೋರ್ಟ್, ಏರ್ವೇಸ್, ಎಲ್ಲ ಬಗೆಯ ಸಾರಿಗೆ ವ್ಯವಸ್ಥೆ ಸುಸಜ್ಜಿತಗೊಳಿಸೋದಕ್ಕೆ 3 ಲಕ್ಷ ಕೋಟಿ. ಹಾಗೆ ಮೆಗಾ ಪೋರ್ಟ್, ಮಹಾರಾಷ್ಟ್ರದಲ್ಲಿ ಮೆಗಾ ಪೋರ್ಟ್ 76,200 ಕೋಟಿ. ಇದು ಟಾಪ್ 10 ಪೋರ್ಟ್ಗಳಲ್ಲಿ ಒಂದಾಗಲಿದೆ.
ಅಂಥದ್ದೊಂದು ಬೃಹತ್ ಪೋರ್ಟ್ಗೆ 76,200 ಕೋಟಿ ಕೊಡುಗೆಯನ್ನು ಕೊಟ್ಟಿರುವುದು. ಇನ್ನು ಕನ್ಸ್ಟ್ರಕ್ಷನ್ ಅಪ್ಗ್ರೇಡೇಷನ್ ಆಫ್ 62,500 ಕಿಲೋಮೀಟರ್ ಆಫ್ ರೋಡ್ಸ್, 62,500 ಕಿಲೋಮೀಟರ್ ರಸ್ತೆಯನ್ನ ಮಾಡೋದು ಇಲ್ಲ ಅದನ್ನ ಅಪ್ಗ್ರೇಡ್ ಮಾಡುವಂಥ ಒಂದು ಯೋಜನೆ. ಬ್ರಿಡ್ಜಸ್ 25,000 ಹಳ್ಳಿಗಳನ್ನು ಕನೆಕ್ಟ್ ಮಾಡುವಂಥ ಸೇತುವೆ ನಿರ್ಮಾಣ. ಈ 100 ದಿನಗಳ ಸಾಧನೆಯ ರಿಪೋರ್ಟ್ ಇದು. ಏನೇನ್ ಮಾಡಿದೀವಿ 3 ತಿಂಗಳಲ್ಲಿ ಬಂದು ಅಂತ. ಹಾಗೆ 8 ಹೊಸ ರೈಲ್ವೆ ಲೈನ್ ಪ್ರಾಜೆಕ್ಟ್ಸ್ ಅಪ್ರೂವ್ ಆಗಿದೆ. ಅದರಿಂದ 4.42 ಕೋಟಿ ದಿನಗಳ ಉದ್ಯೋಗ ಸೃಷ್ಟಿಯಾಗಿದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ MSP ಖಾರಿಫ್ ಬೆಳೆಗಳ MSP ಇನ್ಕ್ರೀಸ್ ಆಗಿದೆ. ಪೋಲಾವರಂ ಪ್ರಾಜೆಕ್ಟ್ ಆಂಧ್ರ ಪ್ರದೇಶ್ಗೆ 12,100 ಕೋಟಿ ವೆಚ್ಚದಲ್ಲಿ ಸ್ಯಾಂಕ್ಷನ್ ಆಗಿರೋದು. ಹಾಗೆ ಸ್ಯಾಲರಿಡ್ ಕ್ಲಾಸ್ಗೆ ಟ್ಯಾಕ್ಸ್ ರಿಲೀಫ್ ಕೊಟ್ಟಿರೋದು ಕೂಡ ನಮ್ಮ ಸರ್ಕಾರದ ಈ 100 ದಿನಗಳ ಸಾಧನೆ ಅಂತ ಈಗ ಮೋದಿ ಇಟ್ಟಿರುವ ರಿಪೋರ್ಟ್ ಕಾರ್ಡ್. EPFOಗೆ ಸರ್ಕಾರದಿಂದ ಕಾಂಟ್ರಿಬ್ಯೂಷನ್ 1 ಲಕ್ಷದವರೆಗೆ ಸಂಬಳ ಇರುವಂತಹ ಉದ್ಯೋಗಿಗಳಿಗೆ ಮತ್ತು 5 ಲಕ್ಷದವರೆಗಿನ ಇನ್ಶೂರೆನ್ಸ್ ಎಲ್ಲ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಇಂಥ ಕಾರ್ಡು BPL ಅಥವಾ ಆರ್ಥಿಕ ವ್ಯವಸ್ಥೆ ಮತ್ತೊಂದು ಅಂತ ಗಮನಿಸದೆ ಎಲ್ಲ 70 ವರ್ಷಗಳ ವಯಸ್ಸಾಗಿರುವಂತಹ ವೃದ್ಧರಿಗೆ ಆ ವಯೋಮಿತಿಯವರಿಗೆ 5 ಲಕ್ಷದವರೆಗಿನ ಇನ್ಶೂರೆನ್ಸ್. ಇದು ಒಂದು ಮಹತ್ವದ ಹೆಜ್ಜೆ. ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಅದು ಕೂಡ ಈ ಅವಧಿಯಲ್ಲಿ ಆಗಿರೋದು. ಸದ್ಯ ಅದು ಕಮಿಟಿಯಲ್ಲಿದೆ, ಅಧ್ಯಯನ ನಡೀತಾ ಇದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ 3 ಕೋಟಿ ಮನೆಗಳನ್ನ ಅಪ್ರೂವ್ ಮಾಡಲಾಗಿದೆ. ಮುದ್ರಾ ಲೋನ್ ಲಿಮಿಟ್ ಇನ್ಕ್ರೀಸ್ಡ್ ಎಷ್ಟರಿಂದ ಎಷ್ಟಕ್ಕೆ 10 ಲಕ್ಷದಿಂದ 20 ಲಕ್ಷ ಲಿಮಿಟ್ಗೆ ಇನ್ಕ್ರೀಸ್ ಆಗಿರೋದು. ಹಾಗೆ 2 ಲಕ್ಷ ಕೋಟಿ PM ಪ್ಯಾಕೇಜ್ ಅನೌನ್ಸ್ ಟು ಪ್ರಮೋಟ್ ಎಂಪ್ಲಾಯ್ಮೆಂಟ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್, ಉದ್ಯೋಗ ಸೃಷ್ಟಿ ಕೌಶಲ್ಯ ಅಭಿವೃದ್ಧಿಗೆ 2 ಲಕ್ಷ ಕೋಟಿ. 1 ಕೋಟಿ ಯುವಕರು ಇಂಟರ್ನ್ಶಿಪ್ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಟಾಪ್ ಕಂಪನೀಸಲ್ಲಿ ಪಡ್ಕೊಳ್ಳೋ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಈ ರೀತಿ ಪಟ್ಟಿಯನ್ನು ಇಟ್ಟಿದ್ದಾರೆ. 100 ದಿನಗಳಲ್ಲಿ ನಾವೇನು ಮಾಡಿದ್ದೀವಿ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಕೆಲಸ ಶುರುವಾಗಿದೆ, ಆಲ್ರೆಡಿ ಪ್ರಾಸೆಸ್ಸಲ್ಲಿ ಇದೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದೀವಿ ಅನ್ನೋ ಲೆಕ್ಕ ಇಟ್ಟು ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಮತ್ತು ಪಕ್ಷದ ಒಳಗಡೆನೆ ಈಗ ಕಾಲೆಳೆಯೋ ಪ್ರಯತ್ನ ಶುರುವಾಗಿದೆಯಲ್ಲ. ಇನ್ನೇನು ಮೋದಿ 74 ಮುಗಿಸಿ 75ಕ್ಕೆ ಕಾಲಿಡ್ತಿದ್ದಾರೆ. ಸೊ ಅಲಿಖಿತ ನಿಯಮದ ಪ್ರಕಾರ ತಾವಾಗಿ ಎಕ್ಸಿಟ್ ಆಗಬೇಕು, ಇಲ್ಲ ಬೇರೆ ದಾರಿ ಪರ್ಯಾಯ ಮಾರ್ಗದ ಮೂಲಕ ಅವ್ರನ್ನ ಇಳಿಸಲಾಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಏನು ಬರ್ತಾ ಇದೆ. ಈಗ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿದ್ದಿರಬಹುದು, RSS ಪರೋಕ್ಷವಾಗಿ ಕುಟುಕ್ತಾ ಇರೋದಿರಬಹುದು. ಪಕ್ಷದ ಒಳಗಡೆ ನರೇಂದ್ರ ಮೋದಿ ನಾಯಕತ್ವದ ಅನಿವಾರ್ಯತೆ ಏನೂ ಇಲ್ಲ. ಈಗ ಆಗ್ತಿರೋದೆಲ್ಲ ಅಭಿವೃದ್ಧಿ ಏನಾಗ್ತಾ ಇದೆ, ಭಾರತ ಸೂಪರ್ ಪವರ್ ಆಗಿ ಹೆಜ್ಜೆ ಇಡ್ತಾ ಇದೆ, ಅದು ಮೋದಿಯಿಂದ ಆಗಲ್ಲ, ಹಿಂದೆಲ್ಲರ ಕೆಲಸದ ಫಲ ಈಗ ಅಂತ ಸ್ಟೇಟ್ಮೆಂಟ್ಗಳು ಬರ್ತಿವೆಯಲ್ಲ, ಅವರೆಲ್ಲರಿಗೂ 100 ದಿನಗಳಲ್ಲಿ ನಾನೇನು ಮಾಡಿದ್ದೀನಿ ಅಥವಾ ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವ ಕೌಂಟರನ್ನು ಈ ರೀತಿ 100 ಡೇಸ್ ಕಂಪ್ಲೀಟ್ ಆಗ್ತಿರೋ ಹೊತ್ತಲ್ಲಿ ರಿಪೋರ್ಟ್ ಕಾರ್ಡ್ ಆಗಿ ಇಟ್ಟಿದ್ದಾರೆ ನರೇಂದ್ರ ಮೋದಿ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಬಿಜೆಪಿಯ ಒಳಗಡೆ, ಕೇಸರಿ ಪಾಳ್ಯದ ಒಳಗಡೆ ಯಾರೂ ಊಹೆ ಮಾಡದಂಥ ಬೆಳವಣಿಗೆಗಳು ಶುರುವಾದರೂ ಅಚ್ಚರಿ ಇಲ್ಲ. ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.